ನಮ್ಮ ಇವ್ರು ಹೇಳ್ತಾರಲ್ಲ ಈ SIR ನೀವು ಹಳ್ಳಿಯಾಗ ಓಟ್ ಇಟ್ಕೋರಿ, ಬಿಜಾಪುರ್ನಾಗ ರೋಡ್ ಕೇಳಿ, ನಾವು ರೋಡ್ ಮಾಡಬೇಕು, ನೀವು ಹೋಗಿ ಅಲ್ಲಿ ಪಂಚಾಯತಿಗೆ ಓಟ್ ಹಾಕೋದು. ಮತ್ತು ನಾವ್ಯಾಕೆ ಮಾಡ್ಬೇಕು? ಹಂಗಾದ್ರೆ ಅಲ್ಲಿ MB ಪಾಳ್ಯ ಕಡೆ ಮಾಡಿಸೋರು ಅಲ್ಲೇ. ಅದಕ್ಕೆ ನೀವು ಅಲ್ಲಿ MB ಪಾಳ್ಯಗೆ ಓಟ್ ಹಾಕೋದ, ಬಿಜಾಪುರ್ನಾಗ ರೋಡ್ ಕೇಳೋದು, ಇದು ಆಗಬಾರ್ದು. ಯಾಕಂದ್ರೆ MB ಪಾಳ್ಯರು ಅವ್ರದ್ದು ಏನೋ ಅಲ್ಲಿ ಎರಗಡೆ ವೋಟರ್ಸ್ ಅದಾರ, ಅವ್ರು ಆಚೆ ಬರ್ತಾರ. ಅವ್ರು ಹೆಂಗೆ ಆಚೆ ಬರ್ಬೇಕು ಅನ್ನೋದು 15 ದಿವ್ಸನಾಗ ಅವ್ರಿಗೆ ಗುರ್ತೈತಿ, ಅವ್ರು ಆಚೆ ಬರ್ತಾರೆ. ಹಾಂ, ನೀವೇನಾರೇ 15 ದಿವ್ಸನಾಗ ಗದ್ದಲ ಮಾಡಿ ಅಲ್ಲಿ ಓಟ್ ಹಾಕಿ, ಇಲ್ಲಿ BJP ಅಂದರೆ ಹಿಂದೂ ಕ್ಯಾಂಡಿಡೇಟ್ ನೀವು ಸೋಲಿಸೋದ ತಿಳ್ಕೊರಿ, 5 ವರ್ಷ ಮಾತ್ರ ನೀವು ಪಶ್ಚಾತ್ತಾಪ ಪಡ್ಬೇಕಾಗ್ತದೆ. ಯಾಕಂದ್ರೆ ಹಂಗೆ ಐತಿ ಇಲ್ಲೆಲ್ಲ ಸಿಚುವೇಶನ್. ಯಾವಾಗ ಬಿಜಾಪುರ ನಗರನಾಗ ನಮ್ಮ ಕಬ್ಜಾ ತಗೋನಂತೇಳಿ ಒದ್ದಾಡಕತ್ತಾರ, ಸುಪ್ರೀಂ ಕೋರ್ಟ್ ತನಕ ಹೋದವ ಕ್ಯಾಂಡಿಡೇಟ್. ಏನತ್ ಹೋದ, 30,000 ಓಟನ್ನ ಚಿಂಚೋಳಿದಿಂದ ತಂದು ಓಟ್ ಮಾಡ್ಯಾರ ಬಿಜಾಪುರ. 30,000 ಓಟ್ ತರ್ಲಕ್ ಆಗ್ತತೇನ್ರಿ ಚಿಂಚೋಳಿದಿಂದ? 30,000 ಮಂದಿನ ತರ್ಬೇಕಾದ್ರೆ ಎಷ್ಟು ಬಸ್ ಬೇಕ್ರಿ? ಅವ್ರು ತರುವುದ್ರಿ ಹೆಂಗ? ಏನು ಪಳೆ ಚಿಂಚೋಳಿಗೆ ಕಡಿ ಬಸ್ ಇದ್ರೆ ಬಿಜಾಪುರ್ನಾಗ ಫಸ್ಟ್ ಬಸ್ ಇರ್ತದ. 30,000 ಮಂದಿ ತರ್ಬೇಕಲ್ಲ. ಅವ್ರು ಹೆಂಗ್ರಿ ಬೋಗಸ್ ಅಂದ್ರ, ಈಗ ಬಸಪ್ಪ ಮಲ್ಲಪ್ಪ ನಾಲತ್ತು ಆಡತ್ತೆ. ಒಂದು ಉದಾಹರಣೆ ಹೇಳ್ತೇನೆ, ಒಂದು ಹೆಸರೈತೆ ತಿಳ್ಕೊಳಿ. ಚಿಂಚೋಳಿ ಒಳಗೂ ಬಸಪ್ಪನ ಮಲ್ಲಪ್ಪ ನಾಲತ್ತೋಡ ಬಾ ಅದಾನೆ. ಬಸಪ್ಪ ಕಲ್ಲಪ್ಪ ಮಲ್ಲಪ್ಪ ಇವ್ ನಮ್ದ್ರಾಗ ಅದಾರಿಲ್ಲ. ಇವ್ರ ತಾಂಡೆ ಒಂದು 50,000 ಇವು. ಇಡೀ ಕರ್ನಾಟಕ ಹೆಚ್ಚು ತಾಂಡೆ ಇರುವಂತ ಮತಕ್ಷೇತ್ರ ಅಂದ್ರ ಚಿಂಚೋಳಿ. ಅಲ್ಲಿನೂ ಒಬ್ಬ ಸೇವು ಭೀಮಲೂರು ಆಟೋಡತ್ ಒಬ್ಬ ಅದಾನ, ಇಲ್ಲಿ ಅದಾನ. ಅವನ ವಯಸ್ಸ 60 ಆಗೈತಿ, ಇಲ್ಲಿ ಇದ್ದೊಂದು 21 ಆಗೈತಿ. ಅಂಥವತ್ತನ್ನು ಪ್ರೂಫ್ ಮಾಡ್ಲಕ್ಕ ಪ್ರಯತ್ನ ಮಾಡೋದು. ಎಲ್ಲ ಬೋಗಸ್ ಮಾಡ್ಯಾನ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ನಾಗ 1 ಲಕ್ಷ ರೂಪಾಯಿ ದಂಡ ಹಾಕಿ ಅವ್ನು ಡಿಸ್ಮಿಸ್ ಮಾಡೋದು. ಅಟ್ಟಕ್ಕೆ ಸುಮ್ಕೊಂಡಿರ್ಲಿಲ್ಲ ಅವ, ಸುಪ್ರೀಂ ಕೋರ್ಟಿಗೆ ಹೋದ. ಅಲ್ಲಿ ಚೀಫ್ ಜಸ್ಟಿಸ್ ಮುಂದೆ ನಡೀತು. ಅವ್ರೇನ್ ಮಾಡಿದ್ರು, ಇದು ಬೋಗಸ್ ಐತೆ ಅಂತ ಹೇಳಿ. ಅವ್ರು ಯಾರ ಕೋಟಿಗೆ ಗೊತ್ತದಂತ, ಅವ್ರು ಯಾರು ಕಪಿಲ್ ಸಿಬಾಲ್, ಅವ್ರ ವಕೀಲ ಕಪಿಲ್ ಸಿಬಾಲ್. ಕಪಿಲ್ ಸಿಬಾಲ್ ಬಂದು ಒಂದು 5 ಮಿನಿಟ್ ಆರ್ಗ್ಯುಮೆಂಟ್ ಮಾಡಿದ್ರೆ 25 ಲಕ್ಷ ರೂಪಾಯಿ ತಗೋತಾನೆ. ಅವನು ಕೊಟ್ಟರು. ಅಲ್ಲಿ ಸುಪ್ರೀಂ ಕೋರ್ಟ್ನಾಗ 2 ಲಕ್ಷ ದಂಡ ಹಾಕಿ ಡಿಸ್ಮಿಸ್ ಮಾಡಿ. ಅಂದ್ರೆ ಸುಳ್ಳು ಹೇಳೋದಕ್ಕೂ ಈಗ ಹೇಳ್ತಾರ ಅವ್ರು, ಚಿಂಚೋಳಿಯಿಂದ ಬೋಗಸ್ ಓಟ್ ಮಾಡ್ಯಾರ, ಬೋಗಸ್. ನಾವೆಲ್ಲಿ ಬೋಗಸ್ ಓಟ್ ಮಾಡ್ಲಿಕ್ಕಾಗೈತ್ರಿ? ಮೊದಲು ಬಂದು ಓಟ್ ಹಾಕ್ತಿದ್ದಿಲ್ಲ, ಈಗ ಬಂದು ಜನ ಓಟ್ ಹಾಕ್ಲಾಕತ್ತಾರ. ಮೊದಲು 30-35% ಆಗ್ತಿತ್ತು, ಈಗ 75-80 ನಮ್ಮ ಹಿಂದೂಗಳು ಓಟ್ ಹಾಕ್ಲಾಕತ್ತಾರ. ನಾನು, ಮಲುಗೌಡ, ಕರಡಿ, ನಮ್ಮ ಇವಾಗ ಹೊಸ ಎಲ್ಲ ಆರಿಸಿ ಬಂದೀವಿ. ಈಗ ನಮ್ಮವ್ರು 6 ಎದ್ದು ವಾಕಿಂಗ್ ಹೋಗೋಕ್ಕಿಂತ ಮೊದಲು ಓಟ್ ಹಾಕಿ ವಾಕಿಂಗ್ ಹೋಗ್ತಾರೆ. ಕೆಲವೊಂದು ಮಂದಿ ವಾಕಿಂಗ್ ಮಾಡಿ ಹೊಳ್ಳಿ ಬರಾಗ ಹಾಕ್ತಾರ. ಕೆಲವೊಂದು ಮಂದಿ ನಾವು ನೋಡಿದೆ ಅಲ್ಲಿ SS ಹೈಸ್ಕೂಲ್ ನಾನು 7ಕ್ಕೆ ಓಟಿಂಗ್ ಹೋಗಿದ್ದೆ ಮಾಡ್ಲಕ್ಕ. ಇದ್ರ ಸ್ಟ್ರೇಚರ್ನಾಗ ಬಂದು ಓಟ್ ಹಾಕ್ತಿದ್ರು, ಹಾಸ್ಪಿಟಲ್ನಿಂದ ಹೊರಗೆ ಕರ್ಕೊಂಡು ಬಂದು ಓಟ್ ಹಾಕ್ತಿದ್ರು. ಅಂದ್ರ ಜನರಿಗೆ ಜಾಗೃತ ಅದಾರ. ನಾವೇನಾರ ಹಿಂಗ ತಪ್ಪು ನಿರ್ಣಯ ಮಾಡಿದ್ವಿ ಅಂದ್ರೆ 5 ವರ್ಷ ಪಶ್ಚಾತ್ತಾಪ ಪಡ್ಬೇಕಲ್ಲ. ಇಟ್ಟೆಲ್ಲ ಕೆಲಸ ಆಗಕ್ಕೆ ಸಾಧ್ಯತೆನ್ರಿ? 1000 ಕೋಟಿ ರೂಪಾಯಿ ಬರೀ ಮಂತ್ರಿ ಆಗಿರ್ಬೇಕಿಲ್ಲ. ಮಂತ್ರಿಯಾಗಿ ಏನು ಉಪಯೋಚನೆ ಹಾಕೋದದ. ಅದೇ ಒಂದು ಗಾಡಿ ಕೊಡ್ತಾರ, ಅದು ಇದು ಕೊಡ್ತಾರ, ಅದು ಗಾಡಿ ಅಂತ ಐತಿ ಕೊಯ್ ಗಾಡಿ. ಅಟ್ಟೇ ಅಲ್ಲ, ಅದು ಮಂತ್ರಿ ಮಾಡ್ಲಾರ್ದಕ್ಕೆ ಯಡಿಯೂರಪ್ಪ ಭಾಳ ಚಲೋ ಮಾಡೋದ. ಬೆದರಿಸಿ ರೊಕ್ಕ ತರ್ಲಕ್ಕಾಯ್ತು. ಪ್ರತಿ ಸಲ ನಾನು ಹಿಂಗೆ ಲೆಟರ್ ಒಯ್ದು ಕೊಟ್ಕೊಂಡು ಹಿಂಗೆ ನೋಡಿ ಹಿಂಗೆ ಮಾಡಿ ಮೊದಲು ನಡಿ ಹೊರಗೆತ್ತಿದ್ದ. ಮತ್ತೆ ಉಳ್ಕಿದ MLAಗಳು ನೋಡಿದ್ರಂದ್ರೆ ಅವರು ಬರೀ ಹತ್ತಾರ ಮಾಡ್ಕೊಂಡು ಕಡೆ ಮುಂದೆ ಬೊಮ್ಮೆ ಅಂತ ಪಾಪ ಅವರೇ ಫೋನ್ ಮಾಡಿ ಹೇಳ್ತಾರೆ, ಗೌಡ್ರ ಒಂದು 50 ಕೋಟಿ ರೂಪಾಯಿ ಕೊಡ್ತೀನಿ, ನೀವು ಬಂದು ಲೆಟರ್ ಕೊಟ್ಟು ಕಳ್ಸ. ಹಿಂಗಾಗಿ ಇಟ್ಟೆಲ್ಲ ನೋಡ್ರಿ. ಇದು ನಮ್ಮ ಕಾಲೇಜ್ ರೋಡ್ ಮಾಡಾಗ ನಮ್ಮವ್ರು ಭಾಳ ಬಂದು ತಕರಾರು ಮಾಡಿದ್ರು ನಮ್ಗೆ. ಏನ್ರಿ ನಮ್ಮ ಜಾಗನ ನಮ್ಮದೇ ಮನೆಗಳು ಕಾಂಪೌಂಡ್ ಕಟ್ಟಲಾಕತ್ತೀರಿ, ಹಂಗಾಯ್ತು. ನಾವು ಕಮಿಷನರು ನಮ್ಗೇನ್ರಿ ಭಾಳ ಮಂದಿ ತಕರಾರು ಮಾಡ್ಲಾಕತ್ತಾರ ಅಂತ ಹೇಳಿದ್ರು. ಮತ್ತು ನಮ್ಮ MB ಪಾಳ್ಯರು ಸ್ವಲ್ಪ ನೋಡಿ ಮಾಡಲಕತ್ತಾರ ಅಂತ ಹೇಳಿದ್ರು. ಆ ಕಮಿಷನರ್ಗೆ ಕೇಳಿದೆ, MLA ನಾನು MB ಪಾಳ್ಯರು ಅಂತ ಹೇಳಿದ್ರು. ಬಬಲೇಶ್ವರ್ನಾಗ ನೀವು ಏನೂ ಮಾಡಬೇಡ, ಆಯ್ತು ನೀವು ಬಬಲೇಶ್ವರಿಗೆ ಅದು ಮುನ್ಸಿಪಾಲ್ಟಿನಲ್ಲ ಪಟ್ಟಣ ಪಂಚಾಯತಿ, ಅದು ನನ್ನ ಕ್ಷೇತ್ರದಾಗ ಅವ್ರು ಹೇಳ್ತಾರಂದ್ರೆ ಅವ್ರದ್ದೆಲ್ಲೇ ಹತ್ತಿತ್ತದ. ಅಲ್ಲೊಂದು ಮಿಂಚನಾ ತಾಂಡಿ ಅದು ಒಂದು ಬರ್ತೈತೆ ನೋಡಿ, ದಂಟಿದೊಂದು ಅಂಚನಾ ತಾಂಡಿ ಇಲ್ಲ, ಅದೊಂದು ಸೇರ್ಸ್ಕೊಂಡು ಈ ಮೆಂಬರ್ ಆದ್ರೆ ಓಟ್ ಹಾಕಲಕ್ಕ ಮೇಯರ್ಕ. ಆದ್ರೂ ನಮ್ಮ ಕೈಡಿದ್ ನಾವು ಮಾಡಿದೆವು.
ಮೊದಲೇ ಸಲ ಬಿಜೆಪಿ ಮೇಯರ್ ಕೂತಿದ್ದೆ ನಮ್ಮ MS ಕಲ್ಟಿ ಬಿಜಾಪುರನಾಗ ಮೊದಲೇ ಬಿಜೆಪಿ ಮಹಾಪೌರ. ಮೊದಲು ಬಿಜೆಪಿ ಮೆಜಾರಿಟಿ ಇದ್ರು ಇವರೇ ಕೂತು ಕಾಂಗ್ರೆಸ್ ಕಳಿಸಿದ್ರು ಒಂದು 7-8 ಮಂದಿನ. ಆ ಎಷ್ಟು ಲೀಡರ್ಗಳು ಇದ್ದಾರಲ್ಲ ಕಾಂಗ್ರೆಸ್ಗೆ ಹಾಕೋರು, ಈ ಸಲ ಅವ್ರದ್ದೆಲ್ಲ ಟಿಕೆಟ್ ಕಟ್ ಮಾಡಿ ಮನೆಗೆ ಕಳಿಸಿ ಹೊಸ ಕ್ಯಾಂಡಿಡೇಟ್ಗಳನ್ನ ಹಾಕಿಬಿಟ್ಟಿವಿ ಹೊಟ್ಟೆ. ಈಗೆಲ್ಲ ಕ್ಯಾಂಡಿಡೇಟ್ಗಳು ಚಲೋ ಅದಾವಲ್ರಿ. ನಮ್ಮ ಕಾರ್ಪೊರೇಟರ್ ಅಡ್ಡಾಡ್ತಾರಿಲ್ಲ, ಏನು ಮಳೆಗಳು ಅಡ್ಡಾಡ್ತಿಲ್ಲ. ಮೊದಲನೇ ನೋಡಿದ್ರೆ ನೀವು ಅಲ್ಲಿ ಹೋಗಿ ಕೇಳಿದ್ರೆ ಬಾಯಿ ಬಂದಾಗ ಬೈತಿದ್ದ. ಅಲ್ಲೋ ಆ ತಾಂಡೆಗೆ ನೀವು ಯಾಕೆ ಬಂದ್ರು ಮಕ್ಕ ಹತ್ತಿದ್ದವ ಜಗಳ ತೆಗಿತ. ಇಲ್ಲೊಮ್ಮೆ ನಾವು KC ನಗರ್ನಾಗ ಒಂದು ಯಾವುದೋ ಭೂಮಿ ಪೂಜೆಗೆ ಬಂದಾಗ ಜಗಳ ತೆಗೆದ್ಬಿಟ್ಟು ಅವು ಓಣೆನವ್ರ ಹೆಸರಲ್ಲೇ ಅಂದೆ. ಏನು ನೀ ಮಾಡು, ತಾಂಡಕ್ಕೆ ಬೇಕಾದ ಕೆಲಸ ಮಾಡು. ಇಲ್ಲಿಯವರು ಪಾಪ ರೋಡ್ ಇಲ್ಲ, ಡ್ರೈನೇಜ್ ಇಲ್ಲ. ಇಲ್ಲವ್ರ ಪಾಪ ಹಿರಿಯರು ಬಂದು ಹೇಳ್ತಾರೆ, ಗೌಡ್ರ ಹಂಗೆ ನಡೀತಲ್ರಿ ಅತ್ತ ನಮಗೆ. ಆಯ್ತು ನೀವು ಮೆಂಬರ್ ಆಗಿ ಆಗೋ. ಅದಕ್ಕೇನೆ ನಾ ಏನು ಮಾಡಿದೆ, ಭೂತ್ನಾಥ ತಾಂಡೆ ಒಂದು ಬೇರೆ ಮಾಡಿದೆ, ಒಂದು ಬೇರೆ ಮಾಡಿದೆ. ಇಲ್ಕೊಂಡ್ ಭೂತ್ನಾಥ ತಾಂಡೆದಾಗ ಆಗ ಕೂಡ ಅಲ್ಲಿ ಹಾರಿಸಿ ಬರೋರು, ಇಲ್ಲಿ ಪಾಪ ಇವ್ರು ಹೇಳೋರು. ಅದಕ್ಕೆ ತಾಂಡೆದಾಗ ಎಷ್ಟು ಕೆಲಸ ಮಾಡ್ಕೋತೀರಿ ನೀವು ಮಾಡ್ಕೊಡ್ರಿ. ಈ ಎಕ್ಸ್ಟೆನ್ಷನ್ ಇದ್ದೇ ಐತಿಲ್ಲ, ಅದಕ್ಕೇ ಮುಂದೆ ಕೂತೀವಿ ಎಲ್ಲ ವಾರ್ಡ್ ನಾನೇ